ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಮೈಂಡ್ ಚಾನೆಲ್ಗೆ ಸುಸ್ವಾಗತ. ಸೊ ಮೊದಲಿಗೆ ನಾವು ಇವಾಗ ನಿಫ್ಟಿಯ ಪರ್ಫಾರ್ಮೆನ್ಸ್ನ ನೋಡೋಣ. ನಿಫ್ಟಿ ಅರೌಂಡ್ 90 ಪಾಯಿಂಟ್ಸ್ ಅಷ್ಟು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಅದಾದ ನಂತರ ಸಸ್ಟೈನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಸ್ಲೈಟ್ಲಿ ನೆಗೆಟಿವ್ ಆಗಿ ಆಮೇಲೆ ಫ್ಲಾಟ್ ಆಗಿ ಟ್ರೇಡ್ ಮಾಡಿ, ಸೊ ಅದೇ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ನ ಕೊಟ್ಟು ಅರೌಂಡ್ 0.17% ಅಷ್ಟು ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ರೀತಿ ಸೆನ್ಸೆಕ್ಸ್ನ ನೋಡೋದಾದ್ರೆ ಸೆನ್ಸೆಕ್ಸ್ ಅರೌಂಡ್ 300 ಪಾಯಿಂಟ್ಸ್ ಅಷ್ಟು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅದಾದ ನಂತರ ಪಾಸಿಟಿವ್ ಮೊಮೆಂಟಮ್ನ ಕೊಟ್ಟು ಅರೌಂಡ್ 12 o'clock ಅಷ್ಟೊತ್ತಿಗೆ ಮತ್ತೆ ನೆಗೆಟಿವ್ ಸ್ವಲ್ಪ ಮತ್ತೆ ನೆಗೆಟಿವ್ ಆಗಿ ಅದಾದ ನಂತರ ಫ್ಲಾಟ್ ಆಗಿ ಅರೌಂಡ್ 0.18% ಅಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅದೇ ರೀತಿ ಬ್ರಾಡ್ ಮಾರ್ಕೆಟ್ ಇಂಡಸ್ಟ್ರೀಸ್ ಕಡೆ ಬರೋದಾದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ನಿಫ್ಟಿ 50 ಅಂತ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಸೊ ನಿಫ್ಟಿ ನೆಕ್ಸ್ಟ್ 50 0.65%, ನಿಫ್ಟಿ 100 0.22%. ಸೊ ನಿಫ್ಟಿ ಮಿಡ್ ಕ್ಯಾಪಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಅದೇ ರೀತಿ ನಿಫ್ಟಿ ಮಿಡ್ ಕ್ಯಾಪ್ 150 ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ. ನಿಫ್ಟಿ ಮೈಕ್ರೋ ಕ್ಯಾಪಲ್ಲೂ 0.5% ಅಂತೂ 0.5% ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅದೇ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಲಾರ್ಜ್ ಕ್ಯಾಪ್ಗಳನ್ನು ಔಟ್ ಪರ್ಫಾರ್ಮ್ ಮಾಡಿದೆ. ಸೊ ಅದೇ ರೀತಿ ಸೆಕ್ಟರಲ್ ಇಂಡೈಸಸ್ ಕಡೆಗೆ ಬರೋದಾದರೆ ಸೊ ನಿಫ್ಟಿ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ ಮತ್ತು PSU ಬ್ಯಾಂಕ್ಸ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ವು. ಸೊ ನಿಫ್ಟಿ IT, ನಿಫ್ಟಿ ಮೀಡಿಯಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ. ಸೊ ನಿಫ್ಟಿ ಆಟೋನು ಅಷ್ಟೇ ನೆಗೆಟಿವ್ ಪರ್ಫಾರ್ಮೆನ್ಸಲ್ಲೇ ಕೊಟ್ಟಿದೆ. ಸೊ ಅದೇ ರೀತಿ ಆಯಿಲ್ ಆ್ಯಂಡ್ ಗ್ಯಾಸ್ ಕೂಡ ನೋಡ್ಬೋದು, ನೆಗೆಟಿವ್ ರಿಟರ್ನ್ಸ್ ಬಂದಿದೆ. ಸೊ ಅದೇ ರೀತಿ ಹೆಲ್ತ್ ಕೇರ್ ಪಾಸಿಟಿವ್ ಅಲ್ಲಿತ್ತು ಇವತ್ತು. ನಿಫ್ಟಿ ಫಾರ್ಮಾ ನೆಗೆಟಿವ್ ಅಲ್ಲಿತ್ತು. ನಿಫ್ಟಿ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ.